ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸೆಂಟ್ರಲ್ ಲಾಕಿಂಗ್ ವರ್ಕ್ ಆಗ್ತಾರಲ್ಲ, ಸೆಂಟ್ರಲ್ ಲಾಕ್ ಅಂದರೆ ಫೋಕ್ಸ್ವ್ಯಾಗನ್ ವರ್ಟಸಲ್ಲಿ ಲಾಕ್ ಅನ್ಲಾಕು ಏನು ಡೋರ್ಸು ನಿಮಗೆ ಕೀನಲ್ಲಿ ಲಾಕ್ ಮಾಡಿದಾಗ ವರ್ಕ್ ಆಗುತ್ತೆ, ಅನ್ಲಾಕ್ ಮಾಡಿದಾಗ ಅನ್ಲಾಕ್ ಆಗುತ್ತೆ, ಅದು ವರ್ಕ್ ಆಗ್ತಾರಲ್ಲ. ಸೊ ಸಮ್ಟೈಮ್ ವರ್ಕ್ ಆಗುತ್ತೆ, ಸಮ್ಟೈಮ್ ವರ್ಕ್ ಆಗೋಲ್ಲ. ಬಟ್ ಇದನ್ನು ನಾವು ಚೆಕ್ ಮಾಡಿದಾಗ ಏನಂತಂದರೆ ವರ್ಕ್ ಆಗ್ತಾ ಇದೆಯಲ್ಲ ಅನ್ನೋ ಟೈಮಲ್ಲಿ ಏನು ಅನಿಸುತ್ತೆ, ಚೆನ್ನಾಗಿದೆ, ಕರೆಕ್ಟಾಗಿದೆ, ಏನು ಪ್ರಾಬ್ಲಮ್ ಇಲ್ಲ ಅನಿಸುತ್ತೆ. ವರ್ಕ್ ಆಗದೇ ಇದ್ದಾಗ ಅಷ್ಟೇ ಒಂದು ಡೌಟ್ ಬರುತ್ತೆ ಏನೇನು ಆಗಿರ್ಬೋದು ಅಂತ. ಯಾಕೆಂದರೆ ವರ್ಕ್ ಆದಾಗ ಅಷ್ಟೇ ಕರೆಕ್ಟಾಗಿ ವರ್ಕ್ ಆಗುತ್ತೆ, ಎಲ್ಲ ಡೋರ್ಸು ನಿಮಗೆ ಲಾಕ್ ಆಗುತ್ತೆ, ಎಲ್ಲ ಡೋರ್ಸು ಅನ್ಲಾಕ್ ಆಗೋಲ್ಲ, ಅಂದರೆ ಅನ್ಲಾಕ್ ಆಗುತ್ತೆ. ಆ ಥರ ಈಸಿಯಾಗಿ ಕರೆಕ್ಟಾಗಿ ವರ್ಕ್ ಆಗ್ತಾ ಇರುತ್ತೆ. ಆ್ಯಂಡ್ ಡಿಕ್ಕಿ ಕೂಡ ನಿಮಗೆ ಅನ್ಲಾಕ್ ಆಗ್ತಾರಲ್ಲ ಪರ್ಮನೆಂಟಾಗಿ. ಯಾವಾಗ ವರ್ಕ್ ಆಗುತ್ತೆ ಲಾಕ್ ಅನ್ಲಾಕು, ಆವಾಗ ಡಿಕ್ಕಿ ಅನ್ಲಾಕ್ ಪರ್ಮನೆಂಟಾಗಿ ಆಗೋಲ್ಲ. ಅನ್ಲಾಕ್ ಮಾಡಿದ್ರೂ ಡೋರ್ಸ್ ಓಪನ್ ಆಗುತ್ತೆ, ಬಟ್ ಡಿಕ್ಕಿ ಓಪನ್ ಆಗೋಲ್ಲ. ಸೊ ಇದು ತುಂಬ ಡಿಫ್ರೆಂಟ್ ಕೇಸು. ನಮ್ಮ ಒಂದು ಡಯಾಗ್ನೋಸ್ ಮಾಡುವಾಗ ಸಿಕ್ಕಿದ್ದು ಒಂದು ಕೇಸು ಫೋಕ್ಸ್ವ್ಯಾಗನ್ ವರ್ಟಸಲ್ಲಿ ಪೆಟ್ರೋಲ್ ವೆಹಿಕಲ್ಸು. ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗ್ಬೋದು ಅಂತ ತಿಳ್ಕೊತೀನಿ. ಕೊನೆವರೆಗೂ ನೋಡಿ, ಅರ್ಥ ಆಗುತ್ತೆ ನಿಮಗೆ ಯಾವ ರೀತಿ ಡಯಾಗ್ನೋಸ್ ಮಾಡೋದು, ಆ್ಯಂಡ್ ನಿಮಗೂ ಯಾವ ರೀತಿ ಡಯಾಗ್ನೋಸ್ ಮಾಡ್ಬೋದು ಅಂತ ಒಂದು ಐಡಿಯಾ ಸಿಗುತ್ತೆ. ಆ್ಯಸ್ ಎ ನೀವು ಟೆಕ್ನಿಷಿಯನ್ ಆಗಲಿ ಅಥವಾ ನೀವು ಒಬ್ಬರು ಕಾರ್ ಓನರ್ ಆಗಲಿ, ನಿಮಗೆ ಏನಾದ್ರು ಈ ಥರ ಪ್ರಾಬ್ಲಮ್ಸ್ ಬಂದಾಗ ನಿಮಗೆ ಈ ವಿಡಿಯೋ ತುಂಬ ಇಂಪಾರ್ಟೆಂಟಾಗಿ ಯೂಸ್ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ವಿಡಿಯೋಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ಆ ವಿಡಿಯೋದಲ್ಲಿ ಏನಾದ್ರು ಮಿಸ್ ಆಗಿತ್ತು ಅಂದರೆ ನಾನು ಈ ವಿಡಿಯೋನ ಸ್ವಲ್ಪ ನನ್ನ ಒಂದು ಎಕ್ಸ್ಪ್ಲನೇಷನ್ ಕೊಡಬೇಕಾದ್ರೆ, ಡಯಾಗ್ನೋಸ್ ಮಾಡುವಾಗ ವೀಡಿಯೋಗಳು ಮಾಡೋದು ನಿಮಗೆ ಆ್ಯಕ್ಚುಲಾಗಿ ಲೆಂತಿಯಾಗಿ ನಾವು ವೀಡಿಯೋ ಮಾಡೋಕ್ಕಾಗಲ್ಲ, ತುಂಬ ಲಾಂಗ್ ವೀಡಿಯೋ ಮಾಡೋಕ್ಕಾಗಲ್ಲ. ಅದರಿಂದ ನಾನು ಡ್ರೈವಿಂಗ್ ವೀಡಿಯೋಗಳನ್ನ ಪದೇ ಪದೇ ಹೇಳ್ತಾ ಇರ್ತೀನಿ. ಡ್ರೈವಿಂಗ್ ವೀಡಿಯೋಗಳನ್ನ ಸ್ಟಾರ್ಟಿಂಗ್ ಹಾಕ್ಕೊಂಡು ಅದರಲ್ಲಿ ನಿಮಗೆ ಒಂದಷ್ಟು ಎಕ್ಸ್ಪ್ಲನೇಷನ್ ಕೊಟ್ಟು ನಾನು ನಿಮಗೆ ಡಯಾಗ್ನೋಸ್ ಯಾವ ರೀತಿ ಮಾಡೋದು ಅನ್ನೋದನ್ನ ವೀಡಿಯೋಗಳನ್ನ ತೋರಿಸ್ತಾ ಹೋಗ್ತೀನಿ ನನ್ನ ಎಲ್ಲ ಒಂದು ವೀಡಿಯೋದಲ್ಲಿ. ಈಗ ನೀವು ನೋಡ್ತಾ ಇದ್ದೀರಾ, ಲಾಕ್ ಅನ್ಲಾಕು ವರ್ಕ್ ಆಗ್ತಾಯಿಲ್ಲ. ಸೊ ನೋಡ್ತಾ ಇದ್ದೀರಲ್ಲ, ನಾನು ಲಾಕ್ ಮಾಡಿದ್ದೀನಿ ಕಾರ್ನ, ಬಟ್ ಲಾಕ್ ಆಗಿಲ್ಲ. ಆ್ಯಕ್ಚುಲಾಗಿ ಅನ್ಲಾಕ್ ಮಾಡಿದ್ರೆ ಅನ್ಲಾಕಲ್ಲೇ ಇರುತ್ತೆ. ಸೊ ಅನ್ಲಾಕ್ ಮಾಡೋದ್ರಿಂದ ಏನು ಚೇಂಜಸ್ ಆಗೋಲ್ಲ, ಬಟ್ ಲಾಕ್ ಮಾಡಿದಾಗ ಆ್ಯಕ್ಚುಲಾಗಿ ಲಾಕ್ ಆಗಬೇಕಲ್ವ ಎಲ್ಲ ಡೋರ್ಸು, ಯಾಕೆ ಆಗ್ತಾಯಿಲ್ಲ? ಸೊ ಈ ರೀತಿಯಾಗಿ ಒಂದು ಡೌಟ್ ಬರುತ್ತೆ. ಸ್ಕ್ಯಾನಿಂಗ್ ಟು ಲಾಕ್ ಚೆಕ್ ಮಾಡಿದಾಗ ಹೌದು, ಡೋರ್ ಕಂಟ್ರೋಲ್ ಮಾಡಿಲ್ದು ಒಂದಷ್ಟು ಎರರ್ ಕೋಡ್ಸು ಬಂದಿತ್ತು. ಬಟ್ ಆ ಎರರ್ ಕೋಡ್ಸ್ ಏನಾಗುತ್ತೆ ಅಂದರೆ, ನಾವು ಆ್ಯಕ್ಟಿವ್, ಸ್ಟ್ಯಾಟಿಕ್ಕು, ಪ್ಯಾಸಿವ್ ಅಂತ ಒಂದಷ್ಟು ಎರರ್ ಕೋಡ್ನ ಡಿವೈಡ್ ಮಾಡ್ತೀವಿ. ಆ್ಯಕ್ಟಿವ್ ಅಂದರೆ ಅದು ಏನೇ ಮಾಡಿದ್ರೂ ಎರೇಸ್ ಆಗೋಲ್ಲ, ಅರ್ಥ ಆಯ್ತಾ? ಪ್ಯಾಸಿವ್ ಅಂತ ಇದ್ದರೆ ಅದು ಎರೇಸ್ ಆಗಿಬಿಡುತ್ತೆ. ಸೊ ಈ ರೀತಿಯಾಗಿ ಎರರ್ ಕೋಡ್ಸ್ ಬಂದಾಗ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಈ ಕೇಸ್ ಬಂದು ಆ್ಯಕ್ಚುಲಾಗಿ ಕಸ್ಟಮರು ಕಾರ್ನ ಬಿಟ್ಟಾಗ 6 ತಿಂಗಳಿಂದ ಬಿಟ್ಟು ಚೆಕ್ ಮಾಡಿಸಿದ್ರು. ಆವಾಗ ಲಾಕ್ ಅನ್ಲಾಕು ವರ್ಕ್ ಆಗ್ತಾ ಇರಲಿಲ್ಲ. ಸೊ ಆವಾಗ ನಾವು ಚೆಕ್ ಮಾಡಿ ಜಸ್ಟು ಬಾಡಿ ಕಂಟ್ರೋಲ್ ಮಾಡ್ಯೂಲ್ ಏನಿದೆ ಅಂದರೆ BCM ಅಂತೀವಿ, ಅದು ಏನಿದೆ ಕಂಟ್ರೋಲ್ ಮಾಡ್ಯೂಲ್ನ ಕನೆಕ್ಷನ್ ಎಲ್ಲ ತೆಗೆದು ಮತ್ತೆ ರೀಕನೆಕ್ಟ್ ಮಾಡಿ ವರ್ಕ್ ಆಯ್ತಾಯಿತ್ತು ಅಂತ ಕಳಿಸ್ಬಿಟ್ಟಿದ್ದು. ಸೊ 6 ತಿಂಗಳಾದ್ಮೇಲೆ ಮತ್ತೆ ಕಸ್ಟಮರ್ ಬಂದು ವರ್ಕ್ ಆಗ್ತಾಯಿಲ್ಲ ಅಂದರು. ಆ್ಯಂಡ್ ಇನ್ನೊಂದೇನಾಗುತ್ತೆ ಅಂದರೆ, ಅವರು 6 ತಿಂಗಳ ಹಿಂದೆ ತೊಗೊಂಡೋದ್ರಲ್ಲ, ಆ ಟೈಮಲ್ಲಿ ನಾವು ಯಾವಾಗ ರೆಡಿ ಮಾಡಿ ಕೊಟ್ಟಿದ್ದೋ ಅದ್ರ ನೆಕ್ಸ್ಟ್ ಡೇನೇ ವರ್ಕ್ ಆಗಿಲ್ಲ ಸೆಂಟ್ರಲ್ ಲಾಕಿಂಗ್ ಅಂತ ಹೇಳಿದರು. ಹಂಗಿದ್ರೆ ಬರಬೇಕಿತ್ತು ಅವತ್ತೇ ಅವರು, ಬಟ್ ಬರಲಿಲ್ಲ. ಸೊ ಇದು ಒಂದು ಸೇಫ್ಟಿ ಫೀಚರ್ ಆ್ಯಕ್ಚುಲಾಗಿ. ಲಾಕ್ ಅನ್ಲಾಕ್ ಆಗಿಲ್ಲ ಅಂದರೆ ನಿಮಗೆ ಗಾಡಿನಲ್ಲಿ ಏನಾಗುತ್ತೆ ಹೇಳಿ, ಏನಾದ್ರು ಒಳಗಡೆ ಇಟ್ಟಿದ್ರೆ ಕಳ್ತನ ಆಗೋ ಚಾನ್ಸಸ್ ಇರುತ್ತೆ. ಈಗ ನೋಡ್ತಾ ಇರ್ಬೋದು, ಲಾಕ್ ಮಾಡಿದ್ದೀನಿ, ಲಾಕ್ ಆಗಿತ್ತು, ಅನ್ಲಾಕ್ ಮಾಡಿದ್ರೆ ಅನ್ಲಾಕ್ ಆಗ್ತಾಯಿದೆ. ಸೊ ಕರೆಕ್ಟಲ್ಲ? ಇದು ಸಮ್ ಟೈಮ್ ಆಗುತ್ತೆ, ಸಮ್ ಟೈಮ್ ಆಗೋಲ್ಲ, ಅರ್ಥ ಆಯ್ತಲ್ಲ? ಯಾವ ರೀತಿ ಅಂದರೆ, ಒಳಗಡೆ ಏನು ನಮಗೆ ಕಂಟ್ರೋಲ್ ಮಾಡ್ಯೂಲ್ದು ವೈರಿಂಗ್ ಕನೆಕ್ಷನ್ಸ್ ಬರುತ್ತಿದೆಯಲ್ಲ, ಈ ವೈರಿಂಗ್ ಕನೆಕ್ಷನ್ಸ್ನ ನೀವು ಯಾವಾಗಾದ್ರು ಒಂದು ಸ್ವಲ್ಪ ಶೇಕ್ ಮಾಡಿದ್ರೆ, ಅಂದರೆ ಸ್ವಲ್ಪ ಅದನ್ನ ಮೂವ್ ಮಾಡಿದ್ರೆ ಈ ಆನ್ಬೋರ್ಡ್ ಸಪ್ಲೈ ಕಂಟ್ರೋಲ್ ಮಾಡ್ಯೂಲ್ದು ವೈರ್ ಆ ಟೈಮಲ್ಲಿ ಅದು ಸೆಂಟ್ರಲ್ ಲಾಕಿಂಗ್ ವರ್ಕ್ ಆಗುತ್ತೆ, ಅರ್ಥ ಆಯ್ತಲ್ಲ? ಇನ್ ಕೇಸು ಅದನ್ನ ನೀವು ಯಾವಾಗ ಶೇಕ್ ಮಾಡಿಲ್ಲ ಅಥವಾ ಜಸ್ಟು ಆ ಕಡೆ ಈ ಕಡೆ ಸ್ಲೈಡ್ ಮಾಡಿ ಮೂವ್ ಮಾಡಿದ್ರೆ ವರ್ಕ್ ಆಗ್ತಾ ಇರುತ್ತೆ, ವರ್ಕ್ ಆಗದೇ ಇರೋ ಚಾನ್ಸಸ್ ಇರುತ್ತೆ. ಸೊ ಈ ರೀತಿಯಾಗಿ ಒಂದು ಪ್ರಾಬ್ಲಮ್ಮು. ಇದು ನಮಗೆ ತುಂಬ ಅಪರೂಪದ ಕೇಸು. ನನ್ನ ಒಂದು ಚಾನಲ್ನಲ್ಲಿ ನಿಮಗೆ ತುಂಬ ಡಿಫ್ರೆಂಟ್ ಇರೋ ಕೇಸ್ಗಳನ್ನೇ ನಾನು ಹಾಕೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾವು ಎಷ್ಟು ಆ ಕೇಸ್ನಲ್ಲಿ ಇನ್ವಾಲ್ವ್ ಆಗಿರ್ತೀವಿ ಅನ್ನೋದು ನಿಮಗೆ ಗೊತ್ತಾದರೆ ನಿಮಗೆ ನೆಕ್ಸ್ಟ್ ಈಸಿ ಆಗುತ್ತೆ. ನಿಮಗೆ ಯಾವ್ದಾದ್ರು ಈ ಥರ ಕಂಪ್ಲೇಂಟ್ಸ್ ಬಂದರೆ ಯಾವ ರೀತಿ ಚೆಕ್ ಮಾಡಬೇಕು ಅಂತ, ಸರಿನಾ? ನಾವೀಗ ಲಾಕ್ ಅನ್ಲಾಕ್ ಮಾಡ್ತೀವಿ, ಯಾರೂ ಈ ರೀತಿಯಾಗಿ ವೀಡಿಯೋಗಳನ್ನ ಮಾಡಲ್ಲ. ಸೊ ನಮ್ಮ ಚಾನಲ್ನಲ್ಲಿ ನಾನು ಈ ಥರ ಇದೊಂದು ಡಾಕ್ಯುಮೆಂಟ್ರಾಗಿ ಇರಲು ಅಥವಾ ಇರಲಿ ಅನ್ನೋದು ಒಂದು ನನ್ನ ಆಸೆ. ಏಕೆಂದರೆ ಫ್ಯೂಚರಲ್ಲಿ ಯಾವ್ದಾದ್ರು ಒಂದು ಇದೇ ಥರ ಕಂಪ್ಲೇಂಟ್ ಸಿಕ್ಕಿದಾಗ ಈಸಿ ಆಗುತ್ತೆ ಒಬ್ರಿಗೆ. ಸೊ ಅದರಿಂದ ನನ್ನ ಒಂದು ಚಾನಲ್ನಲ್ಲಿ ಈ ಥರ ವಿಡಿಯೋ. ಸೊ ಈಗ ಏನಾಗ್ತಾಯಿದೆ ಅಂದರೆ, ಇಲ್ಲಿ ಕಂಟ್ರೋಲ್ ಮಾಡ್ಯೂಲ್ ವೈರಿಂಗ್ ಕನೆಕ್ಷನ್ಸ್ ಎಲ್ಲ ನಾವು ತೆಗೆದು ರಿಮೂವ್ ಮಾಡಿ, ಪಿನ್ಗಳನ್ನೆಲ್ಲ ಚೆಕ್ ಮಾಡಿ, ಎಲ್ಲ ರೀತಿ ಚೆಕ್ ಮಾಡಿ,
ವೋಲ್ಟೇಜು, ಸಪ್ಲೈ, ರೆಸಿಸ್ಟೆನ್ಸು ಎಲ್ಲ ಚೆಕ್ ಮಾಡಿದ್ದಾಯಿತು. ನಾನು ಆ್ಯಕ್ಚುಲಾಗಿ ಆ್ಯಸ್ ಎ ಮಾಸ್ಟರ್ ಟೆಕ್ನಿಷಿಯನ್ ಆಗಿ ನಾವೆಲ್ಲ ವೈರಿಂಗ್ ಎಲ್ಲ ನಮ್ಮ ಒಂದು ಏನು ನಾಲೆಡ್ಜ್ ಇರುತ್ತೆ ಅದನ್ನೆಲ್ಲ ಇದರಲ್ಲಿ ಯೂಸ್ ಮಾಡಿ ಎಲ್ಲ ಚೆಕ್ ಮಾಡಿದ್ದಾಯಿತು. ಕೊನೆಗೂ ಅದು ವರ್ಕ್ ಆಗೋದು, ಕಂಪ್ಲೇಂಟು ಸಾಲ್ವ್ ಆಗಿರಲಿಲ್ಲ. ಕೊನೆಗೆ ಏನಾಗ್ತಾಯಿದೆ ಅಂದರೆ ನಮ್ಗೆ ಒಂದು ಅನ್ನಿಸ್ತು, ವೈರಿಂಗ್ ಯಾವಾಗ ಸ್ಲೈಡ್ ಮಾಡ್ತೀವಿ ಆವಾಗ ವರ್ಕ್ ಆಗ್ತಾಯಿದೆ, ಇಲ್ಲ ಅಂದರೆ ವರ್ಕ್ ಆಗೋಲ್ಲ. ಸೊ ಅದರಿಂದ ವೈರಿಂಗಲ್ಲಿ ಏನೋ ಲೂಸ್ ಕನೆಕ್ಷನ್ ಇರಬೇಕು ಅಂತ ಅಂದ್ಕೊಂಡು, ಸೊ ಬಾಡಿ ಕಂಟ್ರೋಲ್ ಮಾಡಲು ಕೂಡ ಏನಾದ್ರು ಒಳಗಡೆ ಇಂಟರ್ನಲ್ ಡಿಫೆಕ್ಟ್ ಇದ್ರೂ ಅದು ಹೇಳೋಕ್ಕಾಗಲ್ಲ, ಹೋಗಿರ್ಬೋದು ಅಂತ ಅನಿಸುತ್ತೆ. ಬಟ್ ಇನ್ನೊಂದೇನೆಂದರೆ ಸಮ್ ಕೇಸಲ್ಲಿ ಡೋರ್ ಲಾಕಲ್ಲಿ ಏನಾದ್ರು ಇಶ್ಯೂ ಇದ್ರೂ ಈ ರೀತಿ ಆಗೋ ಚಾನ್ಸಸ್ ಇರುತ್ತೆ. ಯಾವುದಾದ್ರು ಒಂದು ಡೋರ್ ಲಾಕ್ ಇಶ್ಯೂ ಇದ್ರೂ ಎಲ್ಲ ಡೋರ್ಸು ಲಾಕ್ ಆಗೋಲ್ಲ. ಸೊ ಆ ರೀತಿ ಚಾನ್ಸಸ್ ಇರುತ್ತೆ. ಬಟ್ ಈ ಕೇಸಲ್ಲಿ ತುಂಬ ಡಿಫ್ರೆಂಟು. ಸೊ ಯಾವಾಗ ನಾವು ವೈರಿಂಗ್ ಕನೆಕ್ಷನ್ಸ್ ಎಲ್ಲ ರಿಮೂವ್ ಮಾಡಿ ಚೆಕ್ ಮಾಡ್ದೋ ಆವಾಗ ಹಂಗೆ ಒಂದೊಂದಾಗಿ ಟೇಪ್ ತೆಗೆದು, ಇದರಲ್ಲಿ ನೂರಾರು ವೈರಿಂಗ್ಸ್ ಇರುತ್ತೆ. ಎಲ್ಲ ವೈರಿಂಗ್ಸು ನೋಡಬೇಕು ಅಂದರೆ ನಿಮಗೆ ತುಂಬ ಟೈಮ್ ತೊಗೊಳುತ್ತೆ. ಆ್ಯಂಡ್ ಎಲ್ಲ ಸುಮ್ಮನೆ ವೈರಿಂಗ್ ಎಲ್ಲ ಬಿಚ್ಕೊಂಡು ಹೋಗ್ತಾಯಿದ್ರೆ ಅದು ನಿಮಗೆ ಒರಿಜಿನಾಲಿಟಿಗೆ ಹೋಗ್ಬಿಡುತ್ತೆ, ಅಥವಾ ಅದರಲ್ಲಿರೋ ಕ್ವಾಲಿಟಿ ಆಫ್ ವೈರಿಂಗ್ ಕನೆಕ್ಷನ್ಸ್ ಏನಿರುತ್ತೆ ಅದು ಹಾಳಾಗುತ್ತೆ. ಸೊ ಅದಕ್ಕೆ ನಾವೇನಪ್ಪ ಮಾಡೋಕ್ಕಂದರೆ ನೀಟಾಗಿ ಒಂದು ಥಿಂಕ್ ಮಾಡಿ, ಸ್ಕಿಲ್ ಯೂಸ್ ಮಾಡಿ ಇದನ್ನೆಲ್ಲ ರಿಮೂವ್ ಮಾಡಿಕೊಂಡು ಚೆಕ್ ಮಾಡಬೇಕಾಗುತ್ತೆ. ಸೊ ನಾವು ಅದೇ ರೀತಿ ಚೆಕ್ ಮಾಡಿದ ನಂತರ ವೈರಿಂಗ್ ಕನೆಕ್ಷನ್ಸ್ ಎಲ್ಲ ಚೆಕ್ ಮಾಡ್ತಾನೆ ಹೋದು. ಒಂದೊಂದಾಗಿ ಸ್ವಲ್ಪ ಟೇಪ್ ರಿಮೂವ್ ಮಾಡಿ ಎಲ್ಲ ಥರ ಚೆಕ್ ಮಾಡಿ, ಸ್ಕ್ಯಾನಿಂಗ್ ಟೂಲಲ್ಲೂ ಕೂಡ ಏನು ಸಿಗ್ನಲ್ ಕೊಡ್ತಾಯಿದೆ, ಲಾಕ್ ಆಗಿದ್ರೆ ಏನು ಸಿಗ್ನಲ್ ಬರ್ತಾಯಿದೆ, ಅನ್ಲಾಕ್ ಆದಾಗ ಏನು ಸಿಗ್ನಲ್ ಬರ್ತಾಯಿದೆ, ಸೊ ಇದರಲ್ಲೆಲ್ಲ ನಾವು ಚೆಕ್ ಮಾಡಿದ್ದಾಯಿತು. ಸೊ ನೆಕ್ಸ್ಟ್ ಹಂಗೆ ಆ ರೀತಿಯಾಗಿ ವೈರಿಂಗ್ ಕನೆಕ್ಷನ್ಸ್ನ ಯಾವಾಗ ಶೇಕ್ ಮಾಡಿದ್ರೆ ಇಲ್ಲಿ ಸಿಗ್ನಲ್ ಬರುತ್ತೆ, ಯಾವಾಗ ಸ್ವಲ್ಪ ಆ ಕಡೆ ಈ ಕಡೆ ಶೇಕ್ ಮಾಡಿದಾಗ ಸಿಗ್ನಲ್ ಬರೋಲ್ಲ. ಸೊ ಈ ರೀತಿಯಾಗಿ ಎಲ್ಲ ಆ್ಯಂಗಲಲ್ಲೂ ನಾವು ಚೆಕ್ ಮಾಡಿ ವೈರಿಂಗ್ ಕನೆಕ್ಷನ್ಸು, ವೋಲ್ಟೇಜ್ ಆಗಲಿ ಎಲ್ಲ ರೀತಿ ಚೆಕ್ ಮಾಡಿದ್ದಾಯಿತು. ನೆಕ್ಸ್ಟು ನಮಗೆ ಸಿಕ್ಕಿದ್ದು ವೈರಿಂಗ್ ಕನೆಕ್ಷನ್ಸ್ ಬಂದು ಯಾವಾಗ ಇಂಜಿನ್ ಅಂದರೆ ಸೆಂಟ್ರಲ್ ವೈರಿಂಗ್ ಹಾರ್ನೆಸ್ ಅಂತ ಹೇಳ್ತೀವಿ ಆ್ಯಕ್ಚುಲಾಗಿ ನಾವು ಆ್ಯಕ್ಚುಲಾಗಿ ನಾನು ಎಲ್ಲ ಟೆಕ್ನಿಕಲಾಗಿ ವರ್ಡ್ ಯೂಸ್ ಮಾಡ್ತಾ ಇರ್ತೀನಿ. ಬಟ್ ನಿಮಗೆ ಅದು ಸ್ವಲ್ಪ ಅರ್ಥ ಆಗದೇನೂ ಇರ್ಬೋದು. ಬಟ್ ನಾನು ಆ್ಯಕ್ಚುಲಾಗಿ ಎಕ್ಸ್ಪ್ಲೇನ್ ಮಾಡೋದು ನಿಮಗೆ ಅರ್ಥ ಆಗುತ್ತೆ. ಸೊ ಟೆಕ್ನಿಕಲ್ ವರ್ಡ್ ಇರೋದನ್ನ ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೂ ಸೆಂಟ್ರಲ್ ವೈರಿಂಗ್ ಹಾರ್ನೆಸ್ ಅಂದರೆ ಏನು ಅದೆಲ್ಲ ಕನ್ಫ್ಯೂಸ್ ಆಗ್ಬೋದು. ಬಟ್ ಇಲ್ಲಿ ನೋಡಿ, ಇಲ್ಲಿ ಫ್ಯೂಸಿಂದ ಬರ್ತಾ ಇರೋ ಒಂದು ವೈರಿಂಗ್ ಕನೆಕ್ಷನ್ ಬಂದು ನಾನು ನಿಮಗೆ ಔಟ್ಪುಟ್, ಇದು ಇನ್ಪುಟ್ ವೈರು. ಆ್ಯಕ್ಚುಲಾಗಿ ಪವರ್ ಸಪ್ಲೈ ಫ್ಯೂಸಿಂದ ಇನ್ಪುಟ್ ಅಂದರೆ ಯಾವುದಕ್ಕೆ, ಡೋರ್ಗೆ, ನಾಟ್ ಫ್ಯೂಸ್ಗೆ. ಆ ಫ್ಯೂಸ್ಗೆ ಸಪ್ಲೈ ಬೇರೆ ಒಂದು ಸಪ್ಲೈ ಬಂದಿರುತ್ತೆ. ಸಪ್ಲೈ ಬರ್ತಾ ಇರೋದ್ರಿಂದ ಆ ಫ್ಯೂಸ್ ಇನ್ನೊಂದು ಔಟ್ಪುಟ್ ಕೊಡಬೇಕಲ್ವ, ಆ ಫ್ಯೂಸಿಂದ ಔಟ್ಪುಟ್. ಈ ಔಟ್ಪುಟ್ ವೈರಿಂಗ್ ಏನಿದೆ, ಈ ಕಡೆ 2 ವೈರ್ ಏನು ಕನೆಕ್ಷನ್ಸ್ ಇದೆ, ಆ್ಯಕ್ಚುಲಾಗಿ ಇದು ಬಂಚಿಂಗ್ ವೈರು ಕ್ರಿಂಪ್ ಆಗಿಲ್ಲ, ಅಂದರೆ ಅದನ್ನು 3 ಕೂಡ ಒಂದು ವೈರಾಗಿ ಮಾಡಬೇಕಿತ್ತು. ಅರ್ಥ ಆಯ್ತಾ? ಸೊ ಸಪ್ಲೈ ಬರ್ತಾ ಇರೋ ಸಪ್ಲೈಯಿಂದ ಹೋಗ್ತಾ ಇರೋ ವೈರ್ಗಳಿಗೆ ಕನೆಕ್ಟ್ ಆಗಿರಬೇಕಿತ್ತು ವೈರಿಂಗ್. ಈ ವೈರು ಆ್ಯಕ್ಚುಲಾಗಿ 3 ವೈರು ಒಂದು ವೈರ್ ಥರ ಬಂಚ್ ಆಗಬೇಕು, ಅಂದರೆ ಕ್ರಿಂಪ್ ಆಗಬೇಕು. ಅರ್ಥ ಆಯ್ತಾ? ಸೊ ಇದು ಕ್ರಿಂಪ್ ಆಗಿಲ್ಲ ಅಂದರೆ ಏನಾಗುತ್ತೆ, ಸೆಂಟ್ರಲ್ ಲಾಕಿಂಗ್ ವರ್ಕ್ ಆಗೋಲ್ಲ. ಸೊ ಈ ವೈರಿಂಗ್ ಕನೆಕ್ಷನ್ಸ್ ಒಳಗಡೆ ಇದು ನಾವು ಯಾವಾಗ ಶೇಕ್ ಮಾಡ್ತೀವಿ ಎಲ್ಲ ವೈರಿಂಗ್ ಕನೆಕ್ಷನ್ಸು ಇನ್ಕ್ಲೂಡೆಡ್ ಆಗಿರುತ್ತೆ, 3 ಜೊತೆಲಿರುತ್ತೆ. ಬಟ್ ಸ್ವಲ್ಪ ಸಮ್ಟೈಮ್ಸ್ ಶೇಕ್ ಆದಾಗ ಮಾತ್ರ ಅದು ಕಾಂಟ್ಯಾಕ್ಟ್ ಆಗುತ್ತೆ, ಇಲ್ಲಾಂದರೆ ಕಾಂಟ್ಯಾಕ್ಟ್ ಆಗ್ತಾರಲ್ಲ. ಸೊ 3 ವೈರು ಡಿವೈಡ್ ಆಗಿಬಿಡುತ್ತೆ. ಸೊ ಸಪ್ಲೈ ಬಂದು ಔಟ್ಪುಟ್ನ ತಗೊಳ್ಳಲ್ಲ, ಅಂದರೆ ಕನೆಕ್ಷನ್ ಇರಲ್ವಲ್ಲ. ಸೊ ಲೂಸ್ ಕನೆಕ್ಷನ್ ಇರುತ್ತೆ. ಯಾವಾಗ ನಾವು ಇದನ್ನ 3 ವೈರ್ನ ಜೋಡಿಯಾಗಿ ಕೂಡಿಸಿ ಇಟ್ಕೊಳ್ತೀವಿ ಆವಾಗ ಸೆಂಟ್ರಲ್ ಲಾಕಿಂಗ್ ವರ್ಕ್ ಆಗುತ್ತೆ. ಸೊ ಇವಾಗ ನೋಡ್ಬೋದು, ಈಗ ನಾನು 2 ವೈರನ್ನು ಮತ್ತು ಅದನ್ನು ವೈರ್ನೆಲ್ಲ ಕನೆಕ್ಟ್ ಮಾಡಿ ಇಟ್ಕೊಂಡಿರೋದ್ರಿಂದ ಸೆಂಟ್ರಲ್ ಲಾಕಿಂಗ್ ವರ್ಕ್ ಆಗ್ತದೆ. ಸೊ ಈ ರೀತಿಯಾಗಿ ತುಂಬ ಡಿಫ್ರೆಂಟ್ ಕೇಸ್ ಇದು. ಈ ರೀತಿ ಯಾಕಪ್ಪ ಆಗುತ್ತೆ ಅಂದರೆ ಒಂದೊಂದು ಸಲ ವೈರಿಂಗ್ ಮಾಡಿದಾಗ, ಡಿಸೈನ್ ಮಾಡಿದಾಗ ಅಲ್ಲಿ ಕನೆಕ್ಟ್ ಮಾಡಿರಲ್ಲ. ಆ್ಯಕ್ಚುಲಾಗಿ ಇದು ಕನೆಕ್ಟಾಗಿ ಬಂದಿರಬೇಕಿತ್ತು. ಇದು ಆ್ಯಕ್ಚುಲಾಗಿ ಹೊಸ ಗಾಡಿ ಓಡಿರೋದೇ 1-2 ಸಾವಿರ ಕಿಲೋಮೀಟ್ರ್ ಅಷ್ಟೇ. ಬಟ್ ಈ ಗಾಡಿನಲ್ಲಿ ತುಂಬ ಈ ಥರ ಇಶ್ಯೂ ಸಿಕ್ಕಿದ್ದು ತುಂಬ ಡಿಫ್ರೆಂಟ್ ಕೇಸ್ ಅಂತಲೇ ಹೇಳ್ಬೋದು. ನಾವು ತುಂಬ ಹುಡುಕಿ ಎಲ್ಲ ಮಾಡಿ ಕೊನೆಗೆ ಡಯಾಗ್ನೋಸ್ ಮಾಡಿದ ನೆಕ್ಸ್ಟು ಸಿಕ್ಕಿದೆ ಈ ವೈರಿಂಗ್ ಕನೆಕ್ಷನ್ನು ಕಾಂಟ್ಯಾಕ್ಟ್ ಆಗಿಲ್ಲ ಅನ್ನೋ ಒಂದು ಸೊಲ್ಯೂಷನ್. ಅರ್ಥ ಆಯ್ತಲ್ಲ? ಸೊ ತುಂಬ ಡಿಫ್ರೆಂಟು. ನಿಮಗೆ ಸಮ್ಟೈಮ್ ವರ್ಕ್ ಆಗುತ್ತೆ, ಸಮ್ಟೈಮ್ ವರ್ಕ್ ಆಗೋಲ್ಲ. ನೀವು ಮಾಡಿದಾಗ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿದಾಗಲೇ ಗೊತ್ತಾಗೋದು. ನಾವು ಹೇಳೋದ್ರಿಂದ ಸ್ವಲ್ಪ ಈಸಿ ಅನಿಸ್ಬಿಡುತ್ತೆ, ಬಟ್ ನಾವಲ್ಲಿ ಪಟ್ಟಿರೋ ಕಷ್ಟ ಅದು ನಮ್ಗೆ ಗೊತ್ತಿರುತ್ತೆ. ಬಟ್ ಇದು ನಿಮ್ಗೆ ಈಸಿ ಆಗಲಿ ನೆಕ್ಸ್ಟ್ ಯಾವ್ದಾದ್ರು ನಿಮ್ಗೆ ಈ ಥರ ಒಂದು ಕೇಸ್ ಬಂದಾಗ ಅನ್ನೋದೇ ನನ್ನ ಒಂದು ಭಾವನೆ. ಸೊ ಅದಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ಸೊ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನೋಡಿ ಲಾಕ್ ಅನ್ಲಾಕ್ ಮಾಡೋದನ್ನು ನಾನು ನಿಮಗೆ ಫೈನಲ್ ಔಟ್ಪುಟ್ಟು ಕೂಡ ತೋರಿಸ್ತಾ ಇದ್ದೀನಿ. ಎಲ್ಲ ವೈರಿಂಗ್ ಕನೆಕ್ಷನ್ಸ್ ಎಲ್ಲ ಕರೆಕ್ಟ್ ರೆಡಿ ಮಾಡಿದ್ಮೇಲೆ ಸೆಂಟ್ರಲ್ ಲಾಕಿಂಗ್ ವರ್ಕ್ ಆಗ್ತಾಯಿದೆ. ಸೊ ಈ ರೀತಿಯಾಗಿ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಇದೇ ರೀತಿ ತುಂಬ ನಾನು ಡಿಫ್ರೆಂಟ್ ಕೇಸ್ ವಿಡಿಯೋಗಳನ್ನ ಮಾಡೋದು, ಡಯಾಗ್ನೋಸ್ ವಿಡಿಯೋಗಳು ನನ್ನ ಚಾನಲ್ನಲ್ಲಿ ನೀವು ನೋಡ್ಬೋದು. ಯಾರು ಕಂಡುಹಿಡಿಯೋಕ್ಕಾಗದೇ ಇರೋ ಕೇಸ್ಗಳು ಅಂತ ಅಲ್ಲ,
ಡಿಫ್ರೆಂಟ್ ಕೇಸ್ ಅಂತಲೇ ಹೇಳ್ಬೋದು. ಎಲ್ರಿಗೂ ಅವ್ರವ್ರ ಸ್ಕಿಲ್ ಇರುತ್ತೆ, ಎಲ್ಲರಿಗೂ ಅವ್ರವ್ರ ನಾಲೆಡ್ಜ್ ಇರುತ್ತೆ. ಆ ನಾಲೆಡ್ಜ್ನ ಯೂಸ್ ಮಾಡಿ ಈ ಥರ ಸೊಲ್ಯೂಷನ್ ಕೊಡ್ತಾರೆ. ಬಟ್ ನಮಗೂ ಬಂದಿರೋ ಒಂದಷ್ಟು ಸ್ಪೆಷಲ್ ಕೇಸ್ಗಳನ್ನ ನಾವು ಸ್ಟಡಿ ಮಾಡಿರ್ತೀವಿ, ಯಾವ ರೀತಿ ಏನು ಸೊಲ್ಯೂಷನ್ ಕೊಟ್ಟಿರ್ತೀವಿ ಅದನ್ನೆಲ್ಲ ನಿಮಗೆ ವಿಡಿಯೋ ಮಾಡಿ ಹಾಕೋದ್ರಿಂದ ನಿಮಗೆ ಇದು ಹೆಲ್ಪ್ ಆಗುತ್ತೆ. ಸೊ ಅದರಿಂದ ನಿಮಗೂ ಕೂಡ ಫ್ಯೂಚರಲ್ಲಿ ಯಾವ್ದಾರ ಒಂದು ಕೇಸ್ ಬಂದಾಗ ಯೂಸ್ ಮಾಡ್ಕೋಬೋದು. ಸೊ ಏನೇನು ಚೆಕ್ ಮಾಡಬೇಕಾಗುತ್ತೆ, ಯಾವ ರೀತಿ ಚೆಕ್ ಮಾಡಬೇಕು, ಯಾವ ರೀತಿ ಥಿಂಕ್ ಮಾಡಬೇಕು ಅನ್ನೋದು ನಿಮಗೆ ಈ ವಿಡಿಯೋದಲ್ಲಿ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಫ್ಯೂಚರಲ್ಲಿ ನೆಕ್ಸ್ಟ್ ಇನ್ನೂ ತುಂಬ ವೀಡಿಯೋಸ್ಗಳು ನನ್ನ ಹತ್ರ ಪೆಂಡಿಂಗ್ ಇದೆ, ಅದನ್ನೆಲ್ಲ ಎಡಿಟ್ ಮಾಡಿ ನಾನು ಆವಾಗವಾಗ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.